ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, LIC ಶೇರ್ಸ್ ಡೌನ್ 15% ಇನ್ 1 ಇಯರ್. LICದು ಶೇರ್ ಪ್ರೈಸು 15% ಡೌನ್ ಆಗಿದೆ ಲಾಸ್ಟ್ 1 ಇಯರಲ್ಲಿ. ಹಾಗೂ ಇದರಿಂದ 22 ಲಕ್ಷ ಏನು ಶೇರ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೆ ಸ್ವಲ್ಪ ಒಂದು ನೆಗೆಟಿವ್ ನ್ಯೂಸು. ಹಾಗೂ LICದು ಪೋರ್ಟ್ಫೋಲಿಯೋಲಿ 70% ಸ್ಟಾಕ್ಸು ಲಾಸ್ಟ್ 1 ಇಯರಲ್ಲಿ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಹಾಗೂ ಕೆಲವು ಸ್ಟಾಕ್ಸ್ ಅದರಲ್ಲಿ 70%ವರೆಗೂ ಬಿದ್ದಿದೆ ಲಾಸ್ಟ್ 1 ಇಯರಲ್ಲಿ. LIC ಶೇರ್ ಪ್ರೈಸು ಅಂಡರ್ ಪರ್ಫಾರ್ಮ್ ಆಗಿದೆ, ನಿಫ್ಟಿನೂ ಅಂಡರ್ ಪರ್ಫಾರ್ಮ್ ಮಾಡಿದೆ, ಸೆನ್ಸೆಕ್ಸನ್ನು ಅಂಡರ್ ಪರ್ಫಾರ್ಮ್ ಮಾಡಿದೆ. ಹಾಗೂ ಆ ಇಂಡಸ್ಟ್ರಿಯಲ್ಲಿ ಅಂದರೆ ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕ್ಸ್ಗೂ ಕಂಪೇರ್ ಮಾಡಿದರೂ ಇದು ಕಮ್ಮಿ ರಿಟರ್ನ್ಸ್ ಕೊಟ್ಟಿದೆ. ನಿಫ್ಟಿ ಮತ್ತು ಸೆನ್ಸೆಕ್ಸು ಆಲ್ಮೋಸ್ಟ್ ಫ್ಲ್ಯಾಟು, ಪಾಸಿಟಿವ್ ಅಲ್ಲ ನೆಗೆಟಿವ್ ಅಲ್ಲ ಆ ಥರ ರಿಟರ್ನ್ಸ್ ಇದೆ. ಹಾಗೂ ಇನ್ಶೂರೆನ್ಸ್ ಸೆಕ್ಟರ್ ಏನು ಸ್ಟಾಕ್ಸ್ ಇದೆ ಅದೂ ಬರೀ 7% ಬಿದ್ದಿದೆ ಕಂಪೇರ್ ಟು 15% ಫಾಲ್ ಇನ್ LIC ಸ್ಟಾಕ್ಸ್. LIC ಹತ್ರ ಅವರ ಪೋರ್ಟ್ಫೋಲಿಯೋಲಿ 312 ಸ್ಟಾಕ್ಸ್ ಸದ್ಯಕ್ಕೆ ಇದೆ. ನ್ಯೂಸ್ ನಂಬರ್ 2, ಒರಾಕಲ್ ಶೇರ್ಸ್ ರ್ಯಾಲಿ ಬೈ 36% ಎಸ್ಟರ್ಡೇ. US ಅಲ್ಲಿ ಒರಾಕಲ್ ಕಂಪ್ನಿ ಶೇರ್ಸು ನಿನ್ನೆ ಒಂದೇ ದಿವಸ 36% ಮೇಲೋಯ್ತು. ಹಾಗೂ ಕಂಪ್ನಿದು ಫೌಂಡರ್ ಲ್ಯಾರಿ ಎಲಿಸನ್ ಅವರು ವರ್ಲ್ಡ್ಸ್ ರಿಚೆಸ್ಟ್ ಬಿಲಿಯನರ್ ಆಗಿದ್ದರು ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮಿಗೆ. ಯಾಕಂದರೆ ಅಷ್ಟು ಲೆವೆಲಲ್ಲಿ ಅವರ ಸ್ಟೇಕು ವ್ಯಾಲ್ಯೂ ಜಾಸ್ತಿ ಆಗಿತ್ತು. ಒರಾಕಲ್ದು ಮಾರ್ಕೆಟ್ ಕ್ಯಾಪು $244 ಬಿಲಿಯನ್ ಜಾಸ್ತಿ ಆಗಿತ್ತು ನಿನ್ನೆ. ಅಂದರೆ ಅರೌಂಡು 21.47 ಲ್ಯಾಕ್ ಕ್ರೋರ್ಸು ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದರೆ. ಇದು ಕಂಬೈನ್ಡ್ ಮಾರ್ಕೆಟ್ ಕ್ಯಾಪ್ ಆಫ್ TCS, ಇನ್ಫೋಸಿಸ್ ಹಾಗೂ HCL. ಅಂದರೆ ಈ 3 ಕಂಪ್ನೀಸು ಟೋಟಲ್ ಮಾರ್ಕೆಟ್ ಕ್ಯಾಪು ಅದು 1 ಡೇ ಗೇನ್ ಆಗಿತ್ತು ಒರಾಕಲ್ ಕಂಪ್ನಿ ಶೇರ್ಸಲ್ಲಿ. ಒರಾಕಲ್ ಶೇರ್ಸ್ ಯಾಕೆ ಇಷ್ಟು ಜಾಸ್ತಿ ಹೋಯ್ತು ಅಂದರೆ ಕಂಪ್ನಿ ಪ್ರೊಜೆಕ್ಟ್ ಮಾಡಿದ್ದಾರೆ ಬೈ 2030 ಹ್ಯೂಜ್ ಗ್ರೋತ್ ಆಗುತ್ತೆ ಅವರ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ರೆವಿನ್ಯೂ ಅಲ್ಲಿ ಅಂತ. ನ್ಯೂಸ್ ನಂಬರ್ 3, ಟಾಟಾ ಕ್ಯಾಪಿಟಲ್ IPO ಟು ಬಿ ಲಾಂಚ್ಡ್ ಇನ್ ಅಕ್ಟೋಬರ್. ಟಾಟಾ ಕ್ಯಾಪಿಟಲ್ IPO ಮೋಸ್ಟ್ ಪ್ರಾಬ್ಲಿ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಲಾಂಚ್ ಆಗುತ್ತೆ. ಹಾಗೂ 17,000 ಕೋಟಿ ಅವರು IPO ಅಲ್ಲಿ ಕಲೆಕ್ಟ್ ಮಾಡಬೇಕಂತ ಒಂದು ಪ್ಲ್ಯಾನ್ ಹಾಕಿದ್ದಾರೆ. ವ್ಯಾಲ್ಯೂಯೇಷನ್ನು ಕಂಪ್ನಿದು 1.6 ಲ್ಯಾಕ್ ಕ್ರೋರ್ಸ್ ಇರುತ್ತೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ IPOs ಆಗುತ್ತೆ ಆ್ಯಂಡ್ ಆಲ್ಮೋಸ್ಟ್ ಸೆಕೆಂಡ್ ಬಿಗ್ಗೆಸ್ಟ್ ಆಫ್ಟರ್ ಹ್ಯುಂಡೈ ಮೋಟರ್ಸ್ IPO ಲಾಸ್ಟ್ ಇಯರು 27,870 ಕ್ರೋರ್ಸ್ IPO ಬಂದಿತ್ತು. ಟಾಟಾ ಸನ್ಸು ಸದ್ಯಕ್ಕೆ 88.6% ಆಫ್ ಟಾಟಾ ಕ್ಯಾಪಿಟಲ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಹಾಗೂ IFC ಅವರು 1.8% ಸ್ಟೇಕ್ ಹೋಲ್ಡ್ ಮಾಡ್ತಾ ಇದ್ದಾರೆ. ಟಾಟಾ ಕ್ಯಾಪಿಟಲ್ದು ಪ್ರಾಫಿಟ್ ಲಾಸ್ಟ್ ಇಯರು 1,041 ಕ್ರೋರ್ಸ್ ಆಗಿತ್ತು. ಇದು ಕಂಪೇರ್ ಟು ಪ್ರೀವಿಯಸ್ ಇಯರ್ ಪ್ರಾಫಿಟ್ಸು ಮೋರ್ ದೆನ್ ಡಬಲ್ ಆಗಿತ್ತು. ಅದ್ರ ಮುಂಚೆ 472 ಕ್ರೋರ್ಸ್ ಪ್ರಾಫಿಟ್ ಆಗಿತ್ತು. ಈ ಒಂದು IPO ಅಲ್ಲಿ ದುಡ್ಡು ಕಲೆಕ್ಟ್ ಮಾಡಿದ ಮೇಲೆ ಅವರು ಕ್ಯಾಪಿಟಲ್ಗೆ ಯೂಸ್ ಮಾಡ್ಕೊಳ್ತಾರೆ. ಹಾಗೂ ಇನ್ನೂ ಜಾಸ್ತಿ ಲೋನ್ ಕೊಡೋಕ್ಕೆ ಟಾಟಾ ಕ್ಯಾಪಿಟಲ್ ಈ ದುಡ್ಡು ಯೂಸ್ ಮಾಡ್ಕೊಳ್ತಾರೆ. ನ್ಯೂಸ್ ನಂಬರ್ 4, ಅರ್ಬನ್ ಕಂಪ್ನಿ IPO ಸಬ್ಸ್ಕ್ರಿಪ್ಷನ್ 8.29 ಟೈಮ್ಸ್. ಇವತ್ತು ಸೆಕೆಂಡ್ ಡೇ ಆಫ್ IPO ಅರ್ಬನ್ ಕಂಪ್ನಿದು. ಹಾಗೂ ಒಳ್ಳೆಯ ಸಬ್ಸ್ಕ್ರಿಪ್ಷನ್ ಇಲ್ಲಿವರೆಗೆ ಬಂದಿದೆ. ರಿಟೇಲ್ ಇನ್ವೆಸ್ಟರ್ಸು 16.94 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 15.97 ಟೈಮ್ಸು, ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸು 1.54 ಟೈಮ್ಸು. ಹಾಗೂ ಓವರಾಲ್ ಸಬ್ಸ್ಕ್ರಿಪ್ಷನ್ನು 8.29 ಟೈಮ್ಸ್ ಆಗಿದೆ ಇಲ್ಲಿವರೆಗೆ. ಇನ್ನು ನಾಳೆ ಒಂದು ದಿವಸ ಬಾಕಿ ಇದೆ ಸಬ್ಸ್ಕ್ರಿಪ್ಷನಿಗೆ. ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ಈ ಪರ್ಟಿಕ್ಯುಲರ್ IPOಗೆ ಸದ್ಯಕ್ಕೆ 38% ಇದೆ. ನಾಳೆ ಲಾಸ್ಟ್ ಡೇ IPO ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನಿಫ್ಟಿ 50 ಇವತ್ತು 25,000ಕ್ಕಿಂತ ಜಾಸ್ತಿನೇ ಟ್ರೇಡ್ ಆಗ್ತಾ ಇತ್ತು ಸುಮಾರು ಹೊತ್ತು. ಹಾಗೂ ಫೈನಲಿ ಕ್ಲೋಸಿಂಗು 25,006 ಕ್ಲೋಸ್ ಆಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 4.16 ಏಕರ್ ಲ್ಯಾಂಡನ್ನು ನರಿಮನ್ ಪಾಯಿಂಟ್ ಮುಂಬೈಯಲ್ಲಿ ಪರ್ಚೇಸ್ ಮಾಡಿದ್ದಾರೆ ಫಾರ್ 3,472 ಕ್ರೋರ್ಸು. ಇದು ಮುಂಬೈ ಮೆಟ್ರೋ ರೈಲ್ ಕಂಪ್ನಿಯಿಂದ ತೊಗೊಂಡಿದ್ದಾರೆ. ಹಾಗೂ ಈ ಲ್ಯಾಂಡು ಸೆಲ್ಫ್ ಯೂಸು ಮತ್ತು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರಂತ RBI ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 37 ಪಾಯಿಂಟ್ ಅಪ್ಪು 25,005 ಕ್ಲೋಸ್ ಆಯಿತು. ಸೆನ್ಸೆಕ್ಸು 124 ಪಾಯಿಂಟ್ಸ್ ಅಪ್ಪು 81,549 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, today's top Nifty 50 gainers and losers. Top gainers Shriram Finance 2.52% up, Adani Enterprises 2.5% up, NTPC 1.66% up. Top losers Infosys 1.49% down, Bajaj Auto 1.41% down, SBI Life Insurance 1.06% down. Point number 3, today's top Nifty next 50 gainers and losers. Top gainers GAIL 2.94% up, CG Power 2.11% up, ಹಾಗೂ IOC 1.98% up. ಟಾಪ್ ಲೂಸರ್ಸು ಚೋಲಾ ಇನ್ವೆಸ್ಟ್ಮೆಂಟ್ 1.75% ಡೌನು, ಅದಾನಿ ಪವರ್ 1.54% ಡೌನು, ಅಂಬುಜಾ ಸಿಮೆಂಟ್ಸ್ 1.14% ಡೌನು.
ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1360 ಸ್ಟಾಕ್ಸು, ಡಿಕ್ಲೈನ್ ಆಗಿದ್ದು 1406 ಸ್ಟಾಕ್ಸು. ಸೊ 49% ಅಪ್ಪು, 51% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 116 ಕೋಟಿ ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,004 ಕೋಟಿ ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 11,051 ಪರ್ ಗ್ರಾಮು, ಸಿಲ್ವರ್ 129.9 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 88.45 ರುಪೀಸ್. ಇದೊಂದು ಹೊಸ ಲೋ ಇಂಡಿಯನ್ ರುಪಿಗೆ. ಹಾಗೂ €1 103.34. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಇದರಲ್ಲೂ ಯಾವ ಸ್ಟಾಕು ಲಿಸ್ಟಲ್ಲಿ ಬರಲಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.29% ಡೌನು, ಜಪಾನ್ 1.02% ಅಪ್ಪು, ಜರ್ಮನಿ 0.17% ಅಪ್ಪು, ಫ್ರಾನ್ಸ್ 0.86% ಅಪ್ಪು, UK 0.47% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು 0.03% ಅಪ್ಪಾಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.